ಬೆಂಗಳೂರಿನ 3 ಸಬ್ ರಿಜಿಸ್ಟ್ರಾರ್ ಕಚೇರಿಗಳ ಮೇಲೆ ಐಟಿ ದಾಳಿ ನಡೆದಿತ್ತು. ಆದಾಯ ತೆರಿಗೆ ಕಾಯ್ದೆ ಅಡಿ ಹೆಬ್ಬಾಳ, ಹಲಸೂರು, ಇಂದಿರಾನಗರ ಸಬ್ ರಿಜಿಸ್ಟ್ರಾರ್ಗಳಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ದಾಖಲೆಗಳ ಪರಿಶೀಲನೆ ವೇಳೆ ಸಬ್ ರಿಜಿಸ್ಟ್ರಾರ್ ನೋಂದಣಿ ಪತ್ರಗಳಲ್ಲಿ ಪ್ಯಾನ್ ನಂಬರ್ ಎಂಟ್ರಿ ಇಲ್ಲದ್ದು ಕಂಡು ಬಂದಿದೆ. ಬೆಂಗಳೂರಿನ ಪೀಣ್ಯ ಫ್ಲೈ ಓವರ್ನಲ್ಲಿ ವಾಹನ ಸಂಚಾರ ಮತ್ತೆ ಆರಂಭವಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಡೆಸಿದ್ದ ಲೋಡ್ ಟೆಸ್ಟಿಂಗ್ ಹಿನ್ನೆಲೆ ವಾಹನಗಳ ಸಂಚಾರ ಸಂಪೂರ್ಣ ನಿರ್ಬಂಧಿಸಲಾಗಿತ್ತು. ಜನವರಿ 16ರಿಂದ 3 ದಿನ ಫ್ಲೈ ಓವರ್ ಬಂದ್ ಮಾಡಲಾಗಿತ್ತು. ಸದ್ಯ ಲೋಡ್ ಟೆಸ್ಟಿಂಗ್ ಮುಕ್ತಾಯಗೊಂಡಿದ್ದರಿಂದ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಮರಗಳ ಸರ್ವೆಗೆ ಬಿಬಿಎಂಪಿ 4 ಕೋಟಿ ಮೊತ್ತದ ಟೆಂಡರ್ ಕರೆದಿದೆ. ರಸ್ತೆಗಳು, ಸಾರ್ವಜನಿಕ ಸ್ಥಳಗಳು ಹಾಗೂ 50ಕ್ಕಿಂತ ಕಡಿಮೆ ಮರಗಳಿರೋ ಖಾಸಗಿ ಜಾಗಗಳಲ್ಲಿ ಮರಗಳ ಸರ್ವೆ ನಡೆಯಲಿದೆ. ಹೀಗೆ ಸರ್ವೆ ಬಳಿಕ ಮರಗಳಿಗೆ QR ಕೋಡ್ ಅಳವಡಿಸಿ ಮರಗಳ ಮೇಲೆ ನಿಗಾ ಇಡಲಿದ್ದು, ಅಕ್ರಮವಾಗಿ ಮರ ಕಡಿಯೋದಕ್ಕೆ ಕಡಿವಾಣ ಹಾಕೋ ಚಿಂತನೆ ನಡೆಸಿದೆ. ಯುನಿಕ್ ನಂಬರ್ನ ಕೊಟ್ಟು ಅದನ್ನು ಮರದ ಮೇಲೆ ನಮೂದಿಸಿ ಆನ್ಲೈನಲ್ಲಿ ಕೂಡ ರೆಕಾರ್ಡ್ ಮಾಡಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಎಲ್ಲ